ಗಣಪತಿಗೆ ಎಷ್ಟು ಗರಿಕೆ ಅರ್ಪಿಸಿದರೆ ಏನು ಫಲ? ಇಷ್ಟಾರ್ಥ ನೆರವೇರಲು ಎಷ್ಟು ಗರಿಕೆ ಅರ್ಪಿಸಬೇಕು? ಗಣೇಶನಿಗೆ ಗರಿಕೆ ಯಾಕೆ ಅರ್ಪಿಸಬೇಕು? ಗಣಪತಿ ಈ ಹುಲ್ಲು ಇಷ್ಟವಾದದ್ದೇಕೆ? ಗಣಪತಿಗೆ ಎಷ್ಟು ಎಳೆಯ ಗರಿಕೆ ಅರ್ಪಿಸಬೇಕು? ಪ್ರಥಮ ಪೂಜಿತ ಎಂದೇ ಕರೆಯಲ್ಪಡುವ ಗಣೇಶನ ಹಬ್ಬಕ್ಕೆ ಕೆಲವೇ ದಿನ ಬಾಕಿ ಇದೆ. ಗಣೇಶನು ಬೇಡಿದ ವರಗಳ ಕರುಣಿಸುವಾತ, ವಿಘ್ನ ನಿವಾರಿಸಿ ಶುಭವನ್ನೇ ಕೊಡುವವ, ಭಕ್ತರ ಮನೋಭಿಲಾಷೆ ಈಡೇರಿಸುವವ. ಗಣಪತಿ ಎಲ್ಲ ಹೂಗಳಿಗಿಂತ ಗರಿಕೆ ಅಂದರೆ ಪ್ರೀತಿ. ಜೀವನದ ಸಮಸ್ಯೆ ಕಳೆಯಲು ಗಣೇಶನಿಗೆ ಗರಿಕೆ ಅರ್ಪಿಸಬೇಕು. ಅಂದ ಹಾಗೆ ಗಣೇಶನಿಗೆ ಗರಿಕೆ ಪ್ರಿಯವಾಗಿರುವುದರ ಹಿಂದೆ ಮಹತ್ವದ ಕಾರಣ ಇದೆಯಂತೆ. ಬುಧವಾರ ಮತ್ತು ಸಂಕಷ್ಟಿಯ ದಿನ ಗರಿಕೆ ಇಟ್ಟು ಗಣೇಶನನ್ನು ಪೂಜಿಸಿದರೆ ಬೇಡಿದವರ ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಿ ಗಣೇಶನನ್ನು ಮೆಚ್ಚಿಸಬಹುದು ಎಂಬ ನಂಬಿಕೆ ಇದೆ. ಗಣೇಶನ ಆಶೀರ್ವಾದ ಪಡೆಯಬಹುದಂತೆ. ಇನ್ನು ಗಣೇಶನು ಬೇಗನೆ ಬೇಡಿದ ಬೇಡಿಕೆ ಈಡೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜಿಸಿದರೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಬಹುದು. ಹಾಗಾಗಿ ಬುಧವಾರ ತಪ್ಪದೆ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯಿರಿ. ಹುಲ್ಲು ಗರಿಕೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತು. ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸುವುದು ಒಳ್ಳೆಯ ಫಲ ನೀಡುತ್ತದೆ. ಒಂದು ಕಾಲದಲ್ಲಿ ಅನಲಾಸುರ ರಾಕ್ಷಸನು ಸ್ವರ್ಗದಲ್ಲಿ ಆತಂಕ ಉಂಟು ಮಾಡಿದ್ದ. ಅವನ ಕಣ್ಣಿನಿಂದ ಬರುವ ಬೆಂಕಿಯು ಎಲ್ಲವನ್ನೂ ಸುಟ್ಟು ಹಾಕುತ್ತಿತ್ತು. ದೇವನಾದ ಗಣೇಶನ ಬಳಿ ದೇವತೆಗಳು ಸಹಾಯಕ್ಕೆ ಬಂದರು. ಆಗ ಗಣೇಶ ಮತ್ತು ರಾಕ್ಷಸ ಅನಲಾಸುರನ ಇಬ್ಬರು ಯುದ್ಧ ಮಾಡುತ್ತಾರೆ. ಹಾಗೆಯೇ ಆಗ ಅನಲಾಸುರನು ಬೆಂಕಿಯ ಉಂಡೆಗಳನ್ನು ಗಣೇಶನ ಮೇಲೆ ಎಸೆದಾಗ ಗಣೇಶನು ಇವನನ್ನು ಸಂಹಾರ ಮಾಡಲು ವಿರಾಟ ರೂಪ ಪಡೆದು ಸಂಪೂರ್ಣವಾಗಿ ಅನಲಾಸುರನನ್ನು ನುಂಗಿಬಿಡುತ್ತಾನೆ. ಆಗ ಗಣೇಶನ ದೇಹದಲ್ಲಿ ಅಧಿಕ ಉಷ್ಣಾಂಶ ಉತ್ಪತ್ತಿಯಾಗಿ ಗಣೇಶನ ಹೊಟ್ಟೆ ಊದಿಕೊಳ್ಳುತ್ತದೆ. ಕೊನೆಗೆ ಋಷಿ ಮುನಿಗಳು 21 ಗರಿಕೆಯನ್ನು ತೆಗೆದುಕೊಂಡು ಬಂದು ಗಣೇಶನ ತಲೆಯ ಮೇಲೆ ಇಡುತ್ತಾರೆ. ಆಗ ಗಣೇಶನ ದೇಹದ ಉಷ್ಣಾಂಶ ಮಾಯವಾಗುತ್ತದೆ. ಅಂದಿನಿಂದ ಗಣೇಶನಿಗೆ ಗರಿಕೆ ಅಂದರೆ ಪ್ರಿಯವಂತೆ. ಗರಿಕೆಯನ್ನು ಗಣೇಶ ದೇವರಿಗೆ ಅರ್ಪಿಸಿದರೆ ಸಂತುಷ್ಟನಾಗಿ ವಿಘ್ನ ನಿವಾರಕನು ಜೀವನದ ಸುಖ ಸಂತೋಷ ಕಾಪಾಡುತ್ತಾನೆ. ಜೀವನದ ಎಲ್ಲ ದುಃಖಗಳನ್ನು ತೊಡೆದು ಹಾಕುತ್ತಾನೆ. ಬುಧ ದೋಷಕ್ಕೂ ಪರಿಹಾರಕ್ಕೂ ಇದು ಉತ್ತಮವಂತೆ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಗರಿಕೆ ದೇವತತ್ವಗಳಾದ ಶಿವ, ಶಕ್ತಿ ಮತ್ತು ಗಣೇಶನನ್ನು ಪ್ರತಿಬಿಂಬಿಸುತ್ತವೆ. ಗರಿಕೆ ಹುಲ್ಲಿಗೆ ಗಣೇಶ ದೇವರ ಆತ್ಮವನ್ನು ಆಕರ್ಷಿಸುವ ಶಕ್ತಿ ಇದೆ. ದೇವರ ತತ್ವಗಳನ್ನು ನೀರಿನ ಹನಿಗಳ ಮೂಲಕ ಹೀರಿಕೊಳ್ಳುವ ಸಾಮರ್ಥ್ಯ ಇದೆ. 21 ಗರಿಕೆಯನ್ನು ಗಣೇಶ ದೇವನಿಗೆ ಪೂಜೆ ಮಾಡುವಾಗ ಅರ್ಪಿಸಿ ಭಕ್ತಿಯಿಂದ ಪೂಜಿಸಿದರೆ ಅದೃಷ್ಟ ನಿಮ್ಮದಾಗುತ್ತದೆ. ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವಾಗ ಬೆಸ ಸಂಖ್ಯೆಯಲ್ಲಿ ಅರ್ಪಿಸಬೇಕು. ಗರಿಕೆಯನ್ನು 3 ಅಥವಾ 5, 7, 21ರಂತೆ ಅರ್ಪಿಸಬೇಕು. ಸಾಮಾನ್ಯವಾಗಿ 21 ಗರಿಕೆಯನ್ನು ಅರ್ಪಿಸಲಾಗುವುದು. ಗಣೇಶ ಮುಖ ಬಿಟ್ಟು ದೇಹದ ಉಳಿದ ಭಾಗವನ್ನು ಗರಿಕೆಯಿಂದ ಅಲಂಕರಿಸಿದರೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ವಿರಾಟ್ ರೂಪ ತಾಳಿದ ಗಣೇಶ ಯುದ್ಧ ಭೂಮಿಯಲ್ಲಿ ಅನಲಾಸುರನು ಬೆಂಕಿಯ ಚೆಂಡುಗಳಿಂದ ಗಣಪತಿಯ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದನು. ಆ ಕ್ಷಣದಲ್ಲಿ ಭಗವಾನ್ ಗಣೇಶನು ಅವನಿಗೆ ತನ್ನ ಮೂಲ ರೂಪವನ್ನು ಅಥವಾ ವಿರಾಟ್ ರೂಪವನ್ನು ತೋರಿಸಿದನು. ರಾಕ್ಷಸನನ್ನು ಸೇವಿಸಿದ ನಂತರ ಗಣಪತಿಯು ತನ್ನ ದೇಹದೊಳಗಿನ ಶಾಖದಿಂದಾಗಿ ತೀವ್ರ ಚಂಚಲತೆಯನ್ನು ಅನುಭವಿಸಿದನು. ಬಾಲಚಂದ್ರ ಗಣೇಶ ಆಗ ಚಂದ್ರನು ಅವನ ಸಹಾಯಕ್ಕೆ ಬಂದು ಗಣೇಶನ ತಲೆಯ ಮೇಲೆ ನಿಂತರು. ಹೀಗಾಗಿ ಅವರಿಗೆ ಬಾಲಚಂದ್ರ ಎಂದು ಹೆಸರಿಟ್ಟರು. ಭಗವಾನ್ ವಿಷ್ಣುವು ಶಾಖವನ್ನು ತಗ್ಗಿಸಲು ಕಮಲವನ್ನು ಕೊಟ್ಟನು. ಶಿವನು ಗಣೇಶನ ಹೊಟ್ಟೆಯ ಸುತ್ತಲೂ ನಾಗರ ಹಾವನ್ನು ಕಟ್ಟಿದನು. ಆದರೆ ಯಾವುದೂ ಶಾಖವನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಕೆಲವು ಋಷಿಗಳು
ಧ್ರುವ ಅಂದರೆ ಹುಲ್ಲನ್ನು 21 ಎಲೆಗಳೊಂದಿಗೆ ಬಂದು ಗಣೇಶನ ತಲೆಯ ಮೇಲೆ ಇರಿಸಿದರು. ಅದ್ಭುತವಾಗಿ ಶಾಖವೂ ಹೋಯಿತು. ಹೀಗೆ ಧ್ರುವ ಹುಲ್ಲಿನಿಂದ ಪೂಜಿಸುತ್ತಾರೋ ಅವರ ಅನುಗ್ರಹ ಶಾಶ್ವತವಾಗಿ ಸಿಗುತ್ತದೆ ಎಂದು ಗಣಪತಿ ಘೋಷಿಸಿದ್ದಾನೆ. ಗರಿಕೆಯನ್ನು ನೀಡುವುದು ಹೇಗೆ? ಗರಿಕೆಯನ್ನು ಗಣೇಶನಿಗೆ ಅರ್ಪಿಸುವಾಗ 3 ಅಥವಾ 5 ಎಳೆಯನ್ನು ಹೊಂದಿರಬೇಕು. 3 ಅಥವಾ 5 ಗರಿಕೆಗಳನ್ನು ಗಣೇಶನಿಗೆ ಅರ್ಪಿಸಿ. ಮಧ್ಯದ ಚಿಗುರೆಲೆಯು ಆದಿ ಗಣೇಶನ ತತ್ವವನ್ನು ಆಕರ್ಷಿಸುತ್ತದೆ ಮತ್ತು ಇತರ 2 ಚಿಗುರೆಲೆಗಳು ಪ್ರಾಥಮಿಕ ಶಿವ ಮತ್ತು ಪ್ರಾಥಮಿಕ ಶಕ್ತಿ ತತ್ವಗಳನ್ನು ಆಕರ್ಷಿಸುತ್ತದೆ. ಗಣಪತಿ ಸಲ್ಲಿಸಬೇಕಾದ ಕನಿಷ್ಠ ಸಂಖ್ಯೆಯ ಗರಿಕೆಯ ಸಂಖ್ಯೆ 21. ಗರಿಕೆಯನ್ನು ಒಟ್ಟಿಗೆ ಕಟ್ಟಿ ನೀರಿನಲ್ಲಿ ಮುಳುಗಿಸಿದ ನಂತರ ಗಣಪತಿಗೆ ಅರ್ಪಿಸಿ. ಮುಖವನ್ನು ಹೊರತುಪಡಿಸಿ ಗಣಪತಿಯ ಸಂಪೂರ್ಣ ವಿಗ್ರಹವನ್ನು ಗರಿಕೆಯಿಂದ ಮುಚ್ಚಬೇಕು. ಮೊದಲು ಪಾದವನ್ನು ಮುಚ್ಚಿ ನಂತರ ಇತರ ಭಾಗವನ್ನು ಗರಿಕೆಯಿಂದ ಅಲಂಕರಿಸುತ್ತಾ ಬರಬೇಕು. ಗರಿಕೆಯನ್ನು ಬಳಸಿದರೆ 3 ದಿನಗಳಿಗೊಮ್ಮೆ ಬದಲಾಯಿಸಿದರೆ ಸಾಕು. ಧ್ರುವೆ ಸಂಖ್ಯೆ ಎಷ್ಟಿರಬೇಕು? ಬೆಸ ಸಂಖ್ಯೆಗಳು ಶಕ್ತಿಗೆ ಸಂಬಂಧಿಸಿರುತ್ತವೆ. ಧ್ರುವೆಗಳನ್ನು ಹೆಚ್ಚಾಗಿ ಬೆಸ ಸಂಖ್ಯೆಗಳಲ್ಲಿ ಅಂದರೆ ಕನಿಷ್ಠ 3 ಅಥವಾ 5, 7, 21 ಇತ್ಯಾದಿ ಅರ್ಪಿಸುತ್ತಾರೆ. ಬೆಸ ಸಂಖ್ಯೆಗಳಿಂದ ಮೂರ್ತಿಯಲ್ಲಿ ಶಕ್ತಿಯು ಹೆಚ್ಚು ಪ್ರಮಾಣದಲ್ಲಿ ಬರುತ್ತದೆ. ಗಣಪತಿಗೆ ವಿಶೇಷವಾಗಿ 21 ಧ್ರುವೆಗಳನ್ನು ಅರ್ಪಿಸುತ್ತಾರೆ. 21 ಸಂಖ್ಯೆಯು ಸಂಖ್ಯಾಶಾಸ್ತ್ರಕ್ಕನುಸಾರ 2 + 1 3 ಹೀಗೆ ಆಗಿದೆ. ಶ್ರೀ ಗಣಪತಿಯು 3 ಈ ಸಂಖ್ಯೆಗೆ ಸಂಬಂಧಿಸಿದ್ದಾನೆ. 3 ಈ ಸಂಖ್ಯೆಯು ಕರ್ತ ದರ್ತದೊಂದಿಗೆ ಅರ್ಥವೂ ಆಗಿರುವುದರಿಂದ ಈ ಶಕ್ತಿಯಿಂದ 360 ಲಹರಿಗಳನ್ನು ನಾಶ ಮಾಡಲು ಸಾಧ್ಯವಾಗುತ್ತದೆ. ಸಮಸಂಖ್ಯೆಗಳಲ್ಲಿ ಧ್ರುವೆಗಳನ್ನು ಅರ್ಪಿಸಿದರೆ 360 ಲಹರಿಗಳು ಹೆಚ್ಚಿಗೆ ಆಕರ್ಷಿತವಾಗುತ್ತದೆ ಮತ್ತು ನಂತರ 108 ಲಹರಿಗಳು ಆಕರ್ಷಿತವಾಗುತ್ತದೆ. ರಾವಣನು ಪ್ರತಿದಿನ 360 + 108 468 ಧ್ರುವೆಗಳನ್ನು ಅರ್ಪಿಸುತ್ತಿದ್ದನು. ಗರಿಕೆಯ ಮೂಲಕ ದೇವತೆಯ ತತ್ವದ ಹೊರಸೂಸುವಿಕೆಯಿಂದಾಗಿ ಪರಿಸರದಲ್ಲಿ ರಜ ತಮ ಪ್ರಧಾನ ತತ್ವಗಳ ಪ್ರತಿಕೂಲ ಪ್ರಭಾವವು ಕಡಿಮೆಯಾಗುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ಬಳಲುತ್ತಿರುವ ವ್ಯಕ್ತಿಯು ಗರಿಕೆ ಮುಟ್ಟಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ. ಗರಿಕೆಯ ಸುವಾಸನೆ ಮೂರ್ತಿಯ ಸುತ್ತಲೂ ಹರಡುವುದು. ಆದ್ದರಿಂದ ನೀವು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದರೆ ದಿನ ಬದಲಾಯಿಸುವ ಅಗತ್ಯವಿಲ್ಲ. 3 ದಿನಕ್ಕೊಮ್ಮೆ ಬದಲಾಯಿಸಿದರೆ ಸಾಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.